ಹಾಯ್ ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಆಂಧ್ರ ಸ್ಪೆಷಲ್ ಇನ್ನೊಂದು ಚಟ್ನಿನ ತೋರಿಸ್ತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಂತ ಹೇಳ್ಬೋದು. ಮೊಸರನ್ನಕ್ಕೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಈ ಒಂದು ಡಿಶ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಸೊಪ್ಪನ್ನು ನೀಟಾಗಿ ತೊಳೆದು ಆರಿಸ್ಕೊಬೇಕು. ಮೀನ್ಸ್ ಫುಲ್ ಯಾವುದೇ ರೀತಿ ನೀರು ಇರಬಾರ್ದು, ಆ ಥರ ಒಣಗಿಸ್ಕೊಬೇಕು. ಒಣಗಿಸ್ಕೊಂಡಿದ್ದಾದಮೇಲೆ ದಪ್ಪ ದಪ್ಪ ದಂಟನೆಲ್ಲ ತೆಕ್ಕೊಬೇಕು. ದಪ್ಪ ದಪ್ಪ ದಂಟು ತೆಕ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿಡ್ಕೊಬೇಕು. ಸೊಪ್ಪನ್ನು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಹೆಚ್ಚಿ ನೀಟಾಗಿ ಇಟ್ಕೊಬೇಕು. ನೆಕ್ಸ್ಟು ಹೆಚ್ಚಿಟ್ಕೊಂಡಿದ್ದಾದಮೇಲೆ ಇವಾಗ ನಾನು ಈ ಒಂದು ಹುಣಸೆಹಣ್ಣು, ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ಹುಣಸೆಹಣ್ಣನ್ನು ನೆನೆಸಿ ಆಲ್ರೆಡಿ ಇಟ್ಕೊಂಡಿದ್ದೆ. ಆ ನೆನೆಸಿರೋ ಹುಣಸೆ ಹಣ್ಣನ್ನು ಗಟ್ಟಿಯಾಗಿ, ತುಂಬ ನೀರಾಗಿರಬಾರ್ದು, ಗಟ್ಟಿಯಾಗಿರೋ ಒಂದು ಪ್ಲಮ್ನ ತಕ್ಕೊಂಬಿಟ್ಟಿದ್ದೀವಿ. ಅಂದರೆ ಹುಣಸೆಹಣ್ಣಿನ ನೀರನ್ನು ತೊಗೊಂಡು ಪಾತ್ರೆಯಲ್ಲಿ ಬಿಸಿ ಇಟ್ಕೊಂಡಿದ್ವಿ. ಅದಕ್ಕೆ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಹಾಕಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದು ಈ ಕಡೆ ಕುದಿಯುವಾಗ ಈ ಕಡೆ ಇನ್ನೊಂದು ಬಾಣಲಿಗೆ ಫಸ್ಟಿಗೆ ಬಾಣಲಿ ಬಿಸಿಗೆ ಇಟ್ಕೊಂಡು ಒಂದು 50 ಗ್ರಾಮಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಜಾಸ್ತಿ ಎಣ್ಣೆ ಹಾಕೋತಿಲ್ಲ, ನೋಡ್ಕೊಂಡು ಹಾಕ್ಕೋಬೇಕು. ಹಾಗಾಗಿ ಒಂದು 50 ಗ್ರಾಮ್ ಎಣ್ಣೆನ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ನಾವೇನು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೆಂಗೆ ಸಣ್ಣದಾಗಿ ಹೆಚ್ಚಿದ್ದಾರೆ ಕೊತ್ತಂಬರಿ ಸೊಪ್ಪನ್ನು ಅಂತ. ಇದನ್ನು ಇವಾಗ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, ಬೇಗ ಬೇಯುತ್ತೆ ಹಾಗೆ ನೀರು ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈಗ ಉಪ್ಪನ್ನು ಹಾಕಿದ ಮೇಲೆ ಒಂದು 2 to 3 ಮಿನಿಟ್ಸ್ ಕೈ ಆಡಿಸ್ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಹೇಗೆ ಅಂದರೆ ಕಲರ್ ಚೇಂಜ್ ಆಗುತ್ತೆ. ಆವಾಗ ಇದು ಒಂದು 90% ಬೆಂದಿದೆ ಅಂತ. ಇದು ಬೆಂದಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದು. ಅಲ್ಲಿವರೆಗೂ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಲ್ಲ, ಬರೀ ಉಪ್ಪಲ್ಲೇ ಬೇಯೋಕ್ಕೆ ಬಿಡಬೇಕು, ಆಯಿಲ್ ಮತ್ತು ಉಪ್ಪಲ್ಲಿ. ಇದು ಒಂದು 50% ಬೆಂದಮೇಲೆ ನೋಡ್ಕೊಂಡು ಮತ್ತೆ ಆಯಿಲ್ನ ಆ್ಯಡ್ ಮಾಡ್ಕೊಬೇಕು. ಮೇನ್ ಇದಕ್ಕೆ ಆಯಿಲ್ಲೇ ಅಂತಲೇ ಹೇಳ್ಬೋದು. ಆಯಿಲು ನೀವು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ಇದು ಬೇಯುತ್ತೆ, ಹಾಗೆ ಅಷ್ಟು ತುಂಬ ದಿನ ಇದನ್ನು ಸ್ಟೋರ್ ಮಾಡಿಟ್ಕೊಬೋದು. ಆಯಿಲ್ ಹಾಕಿದಷ್ಟು ಬೇಗ ಬೂಸ್ ಬರೋದು, ಆ ಥರ ಡ್ರೈ ಅದೆಲ್ಲ ಆಗೋಲ್ಲ. ಆಯಿಲೇ ಇಂಪಾರ್ಟೆಂಟ್. ಹಾಗಾಗಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡೋಣ. ಈ ಕಡೆ ನಾವು ಹುಣ್ಸೆಹಣ್ಣಿನ ರಸನ ಗಟ್ಟಿಯಾಗಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಒಂದು ಸಲ ಕೈ ಆಡಿಸ್ಕೊಬೇಕು, ಇಲ್ಲಾಂದ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಹೇಗೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇವಾಗ ಇದು ನೀಟಾಗಿ ಕೈ ಆಡಿಸ್ಬೇಕು, ತಳ ಹತ್ತೋ ಚಾನ್ಸಸ್ ಇರುತ್ತಲ್ಲ. ಹಾಗಾಗಿ ಇದು ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಆಗೋ ತನಕ ಇದನ್ನು ಬೇಯೋದಕ್ಕೆ ಬಿಡಬೇಕು. ಮೀನ್ಸ್ ಹುಣ್ಸೆಹಣ್ಣು ಗಟ್ಟಿ ಆಗೋ ತನಕ ಇದು ಹೇಳ್ತೀವಿ ಕೈ ಆಡಿಸಿ ಇದು ಮಾಡ್ತಾ ಇರಬೇಕು, ಇಲ್ಲ ತಳ ಹತ್ತೋದು ಇರುತ್ತಲ್ವ. ಹಾಗಾಗಿ ಈಗ ಇದನ್ನು ಕೂಡ ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇದು ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇದು ಇವಾಗ ರೆಡಿಯಾಗಿದೆ. ಈಗ ಸೊಪ್ಪನ್ನ ಲಿಡ್ನ ಓಪನ್ ಮಾಡಿ ನೋಡಿದಾಗ ಇದು ಕೂಡ ಸ್ವಲ್ಪ ಬೆಂದಿದೆ. ಈಗ ಬೆಂದಿರೋ ಸೊಪ್ಪಿಗೆ ಎಣ್ಣೆನ ಮತ್ತೆ ಹಾಕೋಬೇಕು. ಹೇಳಿದ್ನಲ್ವ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಅಂತ. ಈಗ ಮತ್ತೆ ಒಂದು 50 ಗ್ರಾಮ್ ಆಯಿಲ್ನ ಅಳತೆ ಮಾಡೇನು ಹಾಕ್ಕೊಳ್ಳೋಣ, ನಿಮಗೆ ಗೊತ್ತಾಗತ್ತಲ್ವ. ಹಾಗಾಗಿ ಈಗ ಮತ್ತೆ ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದು, ದೊಡ್ಡ ಸೌಟ್ ಅಂತ ಹೇಳ್ಬೋದು. ಈಗ ಎಣ್ಣೆ ಹಾಕ್ಕೊಂಡು ಮತ್ತೆ ಬಾಡಿಸುವಾಗ ನೋಡ್ತಾ ಇರ್ಬೋದು ಹೇಗೆ ಚೇಂಜ್ ಆಗಿದೆ ಅಂತ. ಇವಾಗ ನಾವೇನು ಹುಣಸೆಹಣ್ಣಿನ ಬೇಯಿಸ್ಕೊಂಡಿದ್ವಲ್ಲ ಉಪ್ಪು ಹಾಕಿ ಅದನ್ನು ಹಾಕ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಅಷ್ಟೂ ಹಾಕ್ಕೊಂಡಿದ್ದೀವಿ. ಹುಳಿ ಉಪ್ಪು ಖಾರ ಸಮವಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಹಾಗಾಗಿ ಈಗ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಈ ಖಾರ ಮೇನ್, ಇದಕ್ಕೆ ಖಾರದ ಪುಡಿ ಬಂದು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಏಕೆಂದರೆ ಹುಳಿ ಇರುತ್ತಲ್ವ. ಹಾಗಾಗಿ ಒಂದು 50 ಗ್ರಾಮ್ ಅಷ್ಟು ಖಾರದ ಪುಡಿನ ಹಾಕ್ಕೊತಾ ಇರೋದು. ಖಾರದ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ ನಾವು ಸಾಸಿವೆ ಮತ್ತು ಸೋಂಕಾಳು, ಫೆನುಗ್ರಿಕ್ ಸೀಡ್ಸ್ ಅಂತ ಹೇಳ್ತೀವಲ್ವ, ಇದೆರಡೂ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಂಡಿರೋಂತಹ ಪುಡಿನ ಹಾಕ್ಕೋತಾ ಇದ್ದೀವಿ. ಈ 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀವಿ. ಅಂದರೆ ಅರ್ಧ ಟೇಬಲ್ ಸ್ಪೂನ್ ಅಂತ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಪೌಡ್ರು, ಅರ್ಧ ಟೇಬಲ್ ಸ್ಪೂನ್ ಸೋಂಪಿನ ಕಾಳು ಪೌಡರು, ಇದೆರಡನ್ನೂ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಕಲಿಸ್ಕೊಬೇಕು. ಖಾರದ ಪುಡಿ, ಹುಣಸೆಹಣ್ಣಿನ ರಸ ಹಾಕ್ಕೊಂಡಿರೋದು, ಇವಾಗ ಇದನ್ನು ಹಾಕ್ಕೊಂಡಿರೋದು ಫೆನುಗ್ರಿಕ್ ಸೀಡ್ಸ್ ಮತ್ತು ಸಾಸಿವೆಯ ಪೌಡರ್ನ ಹಾಕ್ಕೊಂಡಿರೋದು. ಇದೇ ಮೇನ್ ಇದಕ್ಕೆ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹೌದು. ಆವಾಗಲೇ ಆ ಫ್ಲೇವರ್ ಬರೋದು, ಆ ಒಂದು ಆಂಧ್ರ ಸ್ಪೆಷಲ್ ಅಂತ ಹೇಳ್ತೀವಲ್ವ. ಹಾಗಾಗಿ ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಆಫ್ ಮಾಡಿ ಬಿಡಬೇಕು. ಬಿಟ್ಟಾದಮೇಲೆ ಇವಾಗ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀವಿ. ಒಗ್ಗರಣೆಗೆ ಇಟ್ಕೊತಾ ಇರೋದು ಬಂದು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸೇಮ್ ಇದಕ್ಕೂ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೋಬೇಕು. ನೀವು ಆಯಿಲ್ ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಆಯಿಲ್ ಬಿಸಿ ಆದಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಜಜ್ಜಿಟ್ಕೊಂಡಿರೋದು ಅದನ್ನು ಹಾಕ್ಕೋತಾ ಇದ್ದೀವಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಾಗ ಸಾಸಿವೆ ಹಾಕ್ಕೊಂಡು ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಹಾಕ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪಿಂದು ಮಿಕ್ಸ್ಚರು, ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀವಿ.
ಶಿಫ್ಟ್ ಮಾಡ್ಕೊಂಡು ಇದನ್ನು ನೀಟಾಗಿ ಕಲಸಾದ್ಮೇಲೆ ಒಗ್ಗರಣೆ ಜೊತೆ ಕಲಸಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಆಯಿಲ್ ಬೇಕಾಗತ್ತಾ ಏನು ಅಂತ. ಆಯಿಲ್ ಬೇಕಾದರೆ ಮತ್ತೆ ಇದೇ ಒಗ್ಗರಣೆ ಮಾಡಿದ ಪ್ಯಾನಲ್ಲೇ ಆಯಿಲ್ನ ಬಿಸಿ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಆಯಿಲು ನೀಟಾಗಿ ಸೊಪ್ಪಿನ ಜೊತೆ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟು ಆಯಿಲ್ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು, ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಆಲ್ರೆಡಿ ಒಂದು 100 ಗ್ರಾಮ್ ಅಷ್ಟು ಹಾಕಿದ್ವಿ, ಬಟ್ ಅಂದರೂ ಸಾಕಾಗಿಲ್ಲ ಅಂತ ಮತ್ತೆ ಮೇಲೆ ಒಂದು 2 to 3 ಟೇಬಲ್ ಸ್ಪೂನ್ ಹಾಕಿದ್ದೀವಿ. ಇವಾಗ ನೀಟಾಗಿ ಒಂದು 2-3 ನಿಮಿಷ ಬರೀ ಬಿಸಿ ಆಯಿಲಲ್ಲೇ ಕಲಿಸೋದು. ಈ ಆಲ್ರೆಡಿ ಗ್ಯಾಸ್ನ ಆವಾಗಲೇ ಆಫ್ ಮಾಡಿದ್ದಾಗಿದೆ. ಈಗ ಕಲಿಸ್ಕೊಂಬಿಟ್ರೆ ಆಗೋಯ್ತು, ರೆಡಿ ಆಯಿತು ಒಂದು ಆಂಧ್ರ ಸ್ಪೆಷಲ್ ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಇದು ನೀವು ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಒಂಥರ ಖಾರ ಹುಳಿ ಉಪ್ಪು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಈಸಿ ರೆಸಿಪಿ. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.